ಹೊತ್ತಾದ್ರೂ ಆ ಮೊಬೈಲ್ನ ಅಲ್ಲಿಟ್ಟು ಊಟ ಮಾಡ್ಬೋದು ತಾನೆ. ಮೊಬೈಲಲ್ಲೇ ಜೀವನ ಮುಗ್ದೋಗುತ್ತೆ. ಅಡ್ಗೆ ಹಿಂಗಿದೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿದೆ. ಮೊದಲೆಲ್ಲ ಊಟ ಮಾಡಕ್ ಮುಂಚೆನೆ ಸೌಟಿಂದಾನೇ 2 ಹನಿ ಕೈಗೆ ಹಾಕೊಂಡು ತಿನ್ಕೊಂಡು ಹಂಗಿದೆ ಹಿಂಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಈಗ ನಾನು ಕೇಳಿದ್ರು ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾ ಇದೆಯಾ ನೀನು? ಯಾಕೆ ಇಂಟ್ರೆಸ್ಟ್ ಹೊರಟೋಯ್ತೇನೋ? ಆ ಥರ ಎಲ್ಲ ಏನಿಲ್ಲ ಮೇಡಮ್. ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ, ಅದೆಲ್ಲ ತೋರಿಸ್ಲಿಲ್ಲ. ಹೌದೌದು, ಗಮನ ಯಾವಾಗಲೂ ಮೊಬೈಲ್ ಮೇಲೆ ಇದ್ದಾಗ ಇನ್ನೇನಾಗುತ್ತೆ? ಯಾರು ಮೆಸೇಜ್ ಮಾಡಿದ್ರು, ಯಾರಿಗೆ ಟೆಕ್ಸ್ಟ್ ಮಾಡಲಿ, ಏನು ಟೆಕ್ಸ್ಟ್ ಮಾಡಲಿ, ಬರೀ ಇದೇ ತಲೆ ಓಡ್ತಾ ಇರುತ್ತಲ್ವಾ? ಮೊಬೈಲ್ ಮೇಲೆ ಗಮನ ಇರೋದು ನನಗಲ್ಲ, ನಿಮಗೆ. ಯಾವಾಗಲೂ ಆ ಸೋಷಿಯಲ್ ಮೀಡಿಯಾ ಇರ್ತೀರಾ, ಕಮೆಂಟ್ಸು, ಲೈಕ್ಸು, ಅವ್ರನ್ನ ಹೊಗಳ್ಬೇಕು, ಇವ್ರನ್ನ ಹೊಗಳ್ಬೇಕು, ಡ್ಯಾನ್ಸು, ಹಾಡು ಅಂತ. ಆ ಥರ ಇದ್ರೆ ಬೇರೆದ್ರ ಮೇಲೆ ಗಮನ ಇರುತ್ತೆ ನಿಮಗೆ. ಏನು ಹೇಳ್ತಿದ್ಯಾ? ಹಾಂ, ಸಾರಿಗೆ ಖಾರ ಜಾಸ್ತಿ ಆಗಿದೆ, ಹಾಗಿದ್ರೂ ನನ್ನ ಹಲ್ಲಿಗೆ ಹಿಂಚ್ಕೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ ಅಂದೆ. ಇವಾಗಷ್ಟು ಚೆನ್ನಾಗಿದೆ ಅಂತ ಹೇಳಿದೆ, ಮತ್ತೆ ಖಾರ ಜಾಸ್ತಿ ಆಯ್ತು ಅಂತಿದ್ಯಾ ಇವಾಗ? ಹೌದು, ಬೇರೆಯವ್ರನ್ನ ಹೊಗಳಿದ್ರೆ ಖಾರನೂ ಜಾಸ್ತಿ ಆಗುತ್ತೆ, ಹೊಟ್ಟೆನೂ ಉರಿಯುತ್ತೆ. ಹಾಡಕ್ಕೆ ಹೊಗಳಕ್ಕೆ ಟೈಮ್ ಇಲ್ದಿರುವಾಗ ಅಡುಗೆ ಮಾಡೋಕ್ಕಾದ್ರೂ ಎಲ್ಲಿ ಟೈಮ್ ಇರುತ್ತೆ ಹೇಳಿ ನಿಮಗೆ? ಹೊಟ್ಟೆ ತುಂಬಿತು ನನಗೆ. ಇವನಿಗೆ ನಾನು ಇವ್ರ ಮೇಲೆ ಕೋಪ ಮಾಡ್ಕೋಬೇಕು, ಈಗ ಬಂದು ನನ್ನ ಮೇಲೆ ಚಿಡುಕ್ತಾ ಇದ್ದಾನೆ ಇವನು. ಇವನ್ ಈ ತರ ಎಲ್ಲ ಕೋಪ ಮಾಡ್ಕೊಳ್ಳೋ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ವಿಚಾರಿಸ್ಕೊತೀನಿ. ಇಷ್ಟೊತ್ತಿಗೆ ವಾಕಿಂಗ್ ಹೋಗಿರ್ತಾರೆ ಅನ್ಸತ್ತೆ. ಫೋನ್ ಮಾಡಿ ಕೇಳಲ್ಲ? ಬೇಡ, ಇತ್ತೀಚೆಗೆ ನಾನು ಅವ್ರಿಗೆ ತುಂಬಾ ಸಾರಿ ಕಾಲ್ ಮಾಡ್ತಿದ್ದೀನಿ. ಕಾಲ್ ಮಾಡೋದು ಬೇಡ, ಮೆಸೇಜ್ ಮಾಡ್ತೀನಿ. ತಪ್ಪದೇ ವಾಕಿಂಗ್ ಮಾಡಿ. ಬೇಸಿಗೆ ಶುರುವಾಗಿದೆ, ಜಾಸ್ತಿ ನೀರು ಕುಡೀರಿ. ಇದೇನಿದು, ಇಷ್ಟೊತ್ತಾದರೂ ನನ್ನ ಮೆಸೇಜಿಗೆ ರಿಪ್ಲೈ ಕೂಡ ಮಾಡಿಲ್ವಲ್ಲ ಇವರು? ಮೋಸ್ಟ್ಲಿ ಅವರು ವಾಕಿಂಗ್ ಶುರು ಮಾಡಿರ್ಬೋದು, ಅದಕ್ಕೆ ನನ್ನ ಮೆಸೇಜ್ ನೋಡಿರಲ್ಲ ಅನ್ಸುತ್ತೆ. ಅಯ್ಯೋ, ಹೇಗಿದ್ರು ಅವ್ರ ವಾಚ್ ನನ್ನ ಮೊಬೈಲಿಗೆ ಕನೆಕ್ಟ್ ಆಗಿದೆ ಅಲ್ವಾ? ಮೊಬೈಲಲ್ಲೇ ಚೆಕ್ ಮಾಡ್ತೀನಿ. ವಾಕ್ ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಮೆಸೇಜ್ ನೋಡಿಲ್ಲ. ಪರವಾಗಿಲ್ಲ, ನಾನು ಹೇಳಿದ್ದನ್ನ ಮಾಡ್ತಿದ್ದಾರೆ, ನನ್ನ ಮಾತುಗಳಿಗೆ ಗೌರವ ಕೊಡ್ತಿದ್ದಾರೆ. ವೀರು, ಮೊದಲು ನೀವು ಹೀಗೆ ಇದ್ರಿ ಅಲ್ವಾ? ನಾನು ಹೇಳಿದ್ದೆಲ್ಲ ಮಾಡ್ತಿದ್ರಿ, ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ. ಯಾಕೆ ಏನು ಅಂತ ಪ್ರಶ್ನೆ ಕೂಡ ಮಾಡ್ತಿರ್ಲಿಲ್ಲ. ನನ್ನ ಮಾತೆಲ್ಲ ಕೇಳ್ತಿದ್ರಿ, ಹಳೇದೆಲ್ಲ ನೆನಪಾಗ್ತಿದೆ. ಇರಲಿ, ಅವ್ರು ವಾಕ್ ಮಾಡಿ ಬ್ರೇಕ್ ತಗೊಂಡಾಗ ಕಾಲ್ ಮಾಡ್ತೀನಿ. ಇದು ಸುಸ್ತಾಗಿರೋಕೆ ತಗೊಂಡಿರೋ ಬ್ರೇಕ್ ಅಲ್ಲ, ಮೊಬೈಲಲ್ಲಿ ಮಾತಾಡೋದಕ್ಕೆ ತಗೊಂಡಿರೋ ಬ್ರೇಕ್. ಇಲ್ಲ, ಹಾಗೇನಿಲ್ಲ. ಹಾಗೇನಿಲ್ಲ ಅಂತ ಅನ್ನೋದ್ರಲ್ಲೇನೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರನೂ ಇದೆ. ಅಂದ್ರೆ ನೋಡಿ ಮಿನಿಸ್ಟರ್ ಸಾಹೇಬ್ರೆ, ಈ ಸ್ನೇಹಕ್ಕಿಂತ ಮೀರಿರೋದು ಏನಾದ್ರು ಒಂದಿದೆ ಅಂತಂದ್ರೆ ಅದು ಪ್ರೀತಿ. ಪ್ರೀತಿನ? ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಪುಟಗಟ್ಟಲೆ ಪುಸ್ತಕಗಳು ಬರೀಬಹುದು. ನಿನ್ನ ಜೀವನಕ್ಕೆ ನನ್ನ ಜೀವನಕ್ಕೆ ಹೊಂದ್ಕೊಳ್ಳುವಂಥ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಮೊದಲು ನಮ್ಮ ಗಮನ ಯಾರ ಮೇಲೋ ಹೋಗುತ್ತೆ, ಅವರನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಹೋಗ್ತೀವಿ. ಆಮೇಲೆ ಅವ್ರ ಮೇಲೆ ಆಸಕ್ತಿ ಜಾಸ್ತಿ ಆಗತ್ತೆ. ಆಸಕ್ತಿಯಿಂದ ಅವರ ಅಭಿರುಚಿ ಗೊತ್ತಾಗುತ್ತೆ. ಅಭಿರುಚಿ ಗೊತ್ತಾದ ಮೇಲೆ ಅಭಿಮಾನ ಬೆಳೆಯುತ್ತೆ.
ಅಭಿಮಾನದ ಜೊತೆ ಆಕರ್ಷಣೆನೂ ಶುರುವಾಗತ್ತೆ. ಹಾಗೆ ಮುಂದುವರಿತಾ ಒಂದು ರೀತಿ ಕಾತರ, ಆ ಕಾತರ ಆಮೇಲೆ ಕಾಳಜಿಗೆ ತಿರುಗುತ್ತೆ. ಕಾಳಜಿಯಿಂದ ಅವರನ್ನ ಕಳ್ಕೊಳ್ಳೇಬಾರ್ದು ಅಂತನೋ ಒಂದು ಹಂತಕ್ಕೆ ಬರ್ತೀವಿ. ಎಲ್ಲಿ ಕಳ್ಕೊಂಡು ಬಿಡ್ತೀವೋ ಅಂತನೋ ಭಯ ಶುರುವಾಗುತ್ತೆ. ಅಪ್ಪಿ ತಪ್ಪಿ ಅವರೇನಾದರೂ ದೂರ ಆದರೆ ನಮಗೆ ಒಂದು ರೀತಿ ಒದ್ದಾಟ ಶುರುವಾಗುತ್ತೆ. ಮತ್ತೆ ಅವರನ್ನು ನೋಡಬೇಕು, ಅವ್ರ ಜೊತೆಲಿ ಮಾತಾಡ್ತಾ ಇರಬೇಕು ಅಂತೆಲ್ಲ ಅನಿಸುತ್ತೆ. ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತಾದರೂ ಅವ್ರ ಜೊತೆ ಇರಬೇಕು ಅಂತ ಅನಿಸುತ್ತೆ. ಅವ್ರ ಜೊತೆ ಇದ್ದಾಗ ಈ ಹೊತ್ತು ಹೋಗೋದೇ ಬೇಡ ಅಂತ ಅನಿಸುತ್ತೆ. ದೂರ ಆದಾಗ ಹತ್ತಿರ ಆಗಬೇಕು ಅಂತನೋ ಪರದಾಟ ಶುರುವಾಗತ್ತೆ. ಅಂಥ ಒಂದು ಪರದಾಟಕ್ಕೆ ಹೆಸರೇನೆ ಪ್ರೀತಿ.